ಆ, ನಮಸ್ಕಾರ. ನಮ್ಮದು ಯೂಟ್ಯೂಬ್ ಚಾನಲ್ಸ್ಗೆ ನಾನು ಬೆಳಗ್ಗೆ ಎದ್ದೆದ್ದು ಇದು ಹೇಳ್ತಾ ಇದ್ದೀನಿ ಕೆಲವು ವಿಷಯಗಳನ್ನೆಲ್ಲ. ಯಾವುದೇನು ಹಚ್ಕೊಂಡಿಲ್ಲ. ನೆನೆಸ್ಕೊಳ್ಬೇಡಿ ಯಾರು ಆಂಟಿ, ಯಾಕಪ್ಪ ಈ ರೀತಿ ಚಾನಲ್ ಮುಂದೆ ಸ್ವಲ್ಪ ಯೂಟ್ಯೂಬ್ ಮುಂದೆ ಫೋಟೋ ವೀಡಿಯೋ ಮುಂದೆ ಸ್ವಲ್ಪ ಪೌಡ್ರ್ ಗಿಡ್ ಹಾಕ್ಬೋದು ಅಂತೇಳಿ. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಏನೋ ಹೇಳಬೇಕು ಅಂತಂದರೆ, ಈಗ ರಕ್ಷಿತಾ ಶೆಟ್ಟಿ ಅನ್ನೋದಾಗಿರ್ಬೋದು, ಇಲ್ಲಿ ಅವನು ಇದು ವಿನ್ನರ್ ಆಗಿರ್ಬೋದು. ಆದರೆ ಇವರಿಬ್ಬರಿಗೂ ಕಾರಣ ಅವರಿಬ್ಬರು ಗೇಮಲ್ಲ, ನಾವು ಕೂಡ ನೋಡ್ತಿದ್ದೀವಿ. ನಾನು ಓಟು ಗಿಲ್ಲಿಗೆ ರಕ್ಷಿತಳಿಗೆ ಹಾಕಿಲ್ಲ ಅಂತಲ್ಲ, ನಾನು ಗಿಲ್ಲಿಗೆ ಹಾಕಿಲ್ಲ ರಕ್ಷಿತಳಿಗೆ ಹಾಕಿಲ್ಲ ಅಂತಲ್ಲ. ನಾನು ಏಜು ನೋಡಿ ಮತ್ತು ಏನೋ ಒಂದು ಇವರು ಗಿಲ್ಲಿ ಚಿಕ್ಕ ಏಜು, ರಕ್ಷಿತಂದು ಇನ್ನೂ ಜಾಸ್ತಿ ಚಿಕ್ಕ ಏಜು. ಅದು ಏನು ನಾನು ಎಲ್ಲ ಸಪೋರ್ಟು ಗಿಲ್ಲಿಗೆ ಮತ್ತು ರಕ್ಷಿತಳಿಗಿತ್ತು. ಸ್ಟಾರ್ಟಿಂಗಲ್ಲಿ ಅದು ರಕ್ಷಿತಳಿಗೆ ಓಟ್ ಬರಲಿಕ್ಕೆ ಕಾರಣ, ಅವಳು ಬಂದ ದಿವಸವೇ ತಿರ್ಗಾ ಅವಳನ್ನು ವಾಪಸ್ ಕಳಿಸಿರೋದು ಜನರಿಗೆ ಬೇಸರಾಗಿ ಅವಳಿಗೇ ಓಟ್ ಹಾಕಿದ್ದು, ಅವಳ ಬಗ್ಗೆನೇ ಹೊಗಳಿಕೆ ಶುರು ಮಾಡಿದ್ದು. ಇಲ್ಲಾಂದರೆ ಯಾರೂ ಅವಳ ರಗಳಿಗೆ ಹೋಗ್ತಿರಲಿಲ್ಲ, ಯಾರೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಗಿಲ್ಲಿಗೆ ಓಟ್ ಹಾಕ್ಬೋದು, ಯಾಕಂದರೆ ಅಲ್ಲಿನ ಜನರೇ ಹಾಗೆ, ಅವನ ಊರಿನ ಜನರೇ ಹಾಗೆ. ಅದು ತಲೆ ಕೆಡಿಸ್ಕೊಳ್ತಾ ಇಲ್ಲೋ ಗೊತ್ತಿಲ್ಲ, ಒಟ್ಟಾರೆ ಅವರು ಸ್ವಭಾವವೇ ಹಾಗೆ. ಆ ರೀತಿ ಅವರ ಸ್ವಭಾವ. ಈಗ ನಾವು ಎಲ್ಲಾದರೆ ನಮ್ಮದು ಯಾರು ಇವರು ಬರ್ತಾರಲ್ಲ, ಅವ್ರ ಹೆಸರು ಸಿದ್ದರಾಮಯ್ಯ, ಅವರು ಬಂದಾಗಲೂ ನಾನು ನೋಡ್ತೀನಿ, ಆ ಹುಲಿಯ ಹೇಳಿಕೊಂಡು ಮಜಾ ಮಾಡಿಕೊಂಡು. ನನಗೂ ಸಿದ್ದರಾಮಯ್ಯ ಅಂದರೆ ತುಂಬ ಇಷ್ಟ. ನನಗೆ ಕೂಡ ಎಲ್ಲರೂ ಸೇರಿಕೊಂಡು ಹುಲಿಯ ಅಂತ ಹೇಳೋದು. ಆಮೇಲೆ ಅದೆಲ್ಲ ಮುಗಿದ ಮೇಲೆ ಟ್ರೋಲ್ ಹಾಕೋದು ಸಿದ್ದರಾಮಯ್ಯ ಬಗ್ಗೆ ಎಲ್ಲ. ಮೋದಿಗಿಂತ ಜಾಸ್ತಿ ಸಿದ್ದರಾಮಯ್ಯ ಬಗ್ಗೆನೇ ಅವರು ಗಿಲ್ಲಿ ಥರನೇ ಇದು ಮಾಡ್ತಾರೆ. ಆ ಜನರೇ ಹಾಗೆ, ಆ ಜನರು ಹಾಗಿದ್ದಕ್ಕೆ ಗಿಲ್ಲಿ ಗೆದ್ದಿರೋದು. ಅದಕ್ಕಿಂತ ಮುಂಚೆನೂ ಆ ಊರಿಂದ ಒಬ್ಬ ಸಿಂಗರ್, ಯಾವನ ಹೆಸರು ಬಸಪ್ಪನ ಏನೋ ಇದೆ, ಅವನನ್ನು ಗೆಲ್ಲಿಸಿದ್ದು ಕೂಡ ಆ ಜನರೇ. ರಕ್ಷಿತಳಿಗೆ ಕೂಡ ಗೆಲ್ಲಿಸಿದ್ದು ಆ ಜನರಂತಲ್ಲ, ಆ ಜನರದ್ದು ಕೈ ಜಾಸ್ತಿ ಇರಲಿಕ್ಕಿಲ್ಲ. ನಮ್ಮ ಉಡುಪಿ ಹುಡುಗಿ ಕರಾವಳಿ ಹುಡುಗಿ ಅಂತಲೇ ಇದು ಮಾಡಿದ್ದಾರೆ. ಆದರೆ ಅಶ್ವಿನಿ ಅವರು ಮೊನ್ನೆ ಇಲ್ಲಿ ಯಾರ ಹತ್ರ ಚಾನಲ್ ಹತ್ರ ಕೂತ್ಕೊಂಡು ಗಿಲ್ಲಿ ಬಗ್ಗೆ, ರಕ್ಷಿತರ ಬಗ್ಗೆ, ಗಿಲ್ಲಿ ಹಾಗೆ ಮಾಡಿ ಇದು ಮಾಡಿ, ಗಿಲ್ಲಿನ ಬಗ್ಗೆ ಏನೋ ಹೇಳೋದು ಬೇಡ, ನಮಗೆಲ್ಲ ಗೊತ್ತು. ಅವನು ಇವತ್ತು ವಿನ್ ಆಗಿರೋದು ಅವನ ತಮಾಷೆಯಿಂದಲೂ ಅಲ್ಲ, ಅವನ ಆಟದಿಂದಲೂ ಅಲ್ಲ, ಅವನ ಜೋಕ್ನಿಂದಲೂ ಅಲ್ಲ, ರಕ್ಷಿತ ಆದರೂ ಅಲ್ಲ, ಅವಳ ಸೌಂದರ್ಯದಿಂದ ಅಲ್ಲ. ಸುಮ್ಮನೆ ಜನರು ಹಾಗೆ ಅವರಿಗೆ ಹಾಗೆ ಮಾಡಿ ಅವ್ರು ಗೆದ್ದಿರೋದು. ಒಳಗಿಂದ ಅವರು ಇಷ್ಟವರೆಗೆ ಬಿಗ್ ಬಾಸ್ಗೆ ಹೋಗ್ತಾರೆ, ಏನೂ ಡ್ರೆಸ್ ಹಾಕ್ಬೋದು, ಹೇಗೋ ಆಟ ಆಡ್ಬೋದು, ಹಾಗಲ್ಲ. ಹೊರಗಿನ ಜನರಿಗೆ ಆ ಹುಡುಗ ಗೆಲ್ಲಿ, ಈ ಹುಡುಗಿ ಗೆಲ್ಲಿ, ಇವಳು ಗೆಲ್ಲಿ ಅಂತ ಹಠದಿಂದ ಎಲ್ಲ ಆಗಿರೋದು. ಅದಕ್ಕೆ ಗಿಲ್ಲಿನೂ ದೂರಬಾರ್ದು, ರಕ್ಷಿತಳನ್ನು ದೂರಬಾರ್ದು. ಜನರು ಈಗ ನಮಗೆ BJP ಕಾಂಗ್ರೆಸ್ ಅಂತ ಬರುತ್ತೆ ವರ್ಷಕ್ಕೆ ಎಲ್ಲ. ಆವಾಗ ಕಾಂಗ್ರೆಸ್ಸೇ ವಿನ್ ಆಗಿ, ನಮ್ಮೂರಲ್ಲಿ ಕಡಪಾಡಿ ವರ್ಷ ಕಾಂಗ್ರೆಸ್ಸೇ ವಿನ್ ಆಗುತ್ತೆ. ಯಾಕಂದರೆ ಮುಂಚೆನೂ ಕಾಂಗ್ರೆಸ್ಗೇನೆ ಹಾಕ್ತಿದ್ದಾರೆ, ಈಗಲೂ ಕಾಂಗ್ರೆಸ್ಗೆ ಹಾಕ್ತಿದ್ದಾರೆ. ಹಾಗಂತ BJPಯವರು ಹೇಳಿ ಏನೂ ಪ್ರಯೋಜನ ಇಲ್ಲ. BJPಯವರು ಯೋಚನೆ ಮಾಡಿ, ಪೂಜೆ ಮಾಡಿ, ಮಾಟ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದು ಮುಂಚೆನೂ ಜನರು ಹಾಗೆ ಮಾಡಿ ಬಂದದ್ದು, ಅದು ನಡೀತಾನೆ ಇದೆ ಈಗಲೂ. ಹಾಗಂತ ಯಾರು ಕೂಡ ಕಾಂಗ್ರೆಸ್ನವರು ಕೂಡ ನಾವು ಒಂದು ಏನೋ ನಮಗೆ ಎಲ್ಲ ಇದು ಮಾಡಿದ್ದಾರೆ, ನಮ್ಗೆ ಹಾಕಿದ್ದಾರೆ ಅಂತ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಗಿಲ್ಲಿ ಕೂಡ ಗಿಲ್ಲಿ ಬಗ್ಗೆ ಆಗಲಿ, ಅಶ್ವಿನಿ ಮೇಡಮ್ ಏನು ಅನ್ನಬಾರ್ದು ಅವರಿಗೆ. ನಾವೆಲ್ಲ ನೋಡ್ತಿದ್ದೇವಲ್ಲ ಡೈಲಿ. ನಾನು ಯೂಟ್ಯೂಬ್ ಡೈಲಿ ನೋಡ್ತೇನೆ. ಗಿಲ್ಲಿ ಬಗ್ಗೆ ಎಷ್ಟು ಜನರು ಹಾಕಿದ್ದಾರೆ, ಪೊಲೀಸರ ಕೈಯಿಂದ ಪೆಟ್ಟು ತಿಂದಿದ್ದಾರೆ ಎಷ್ಟೋ ಜನರು. ಸುಮ್ಮನೆ ಅವನದ್ದು ಇದು ಮಾಡಿ ಎಲ್ಲೋ ಹೋದ, ಇಲ್ಲಿ ಯಾವುದು ಪೋಸ್ಟರ್ ಹಾಕಿದಲ್ಲೆಲ್ಲ ಹೋಗಿ ಸುಮ್ಮನೆ ಮನೇಲಿ ತಿಂದು ಊಟ ಮಾಡಿ ಸುಮ್ಮನೆ ನೆಮ್ಮದಿಯಾಗಿರೋದು ಬಿಟ್ಟು ಎಲ್ಲೋ ಹೋಗಿ ಪೊಲೀಸರ ಕೈಯಲ್ಲಿ ಪೆಟ್ಟು ಕೂಡ ತಿಂದವರಿದ್ದಾರೆ ಗಿಲ್ಲಿಗೋಸ್ಕರ. ಅದಕ್ಕೆ ಅವನ ಊರಿನ ಜನರೇ ಹಾಗೆ, ಅವರು ಹಾಗೆ ಅವರಿಂದ ವಿನ್ ಆಗಿದೆ. ಅದೊಂದು ಪ್ರೀತಿ ಹೇಳಲ್ಲ, ಅದಕ್ಕೆ ಪ್ರೀತಿ ಮಾಡಲ್ಲ, ಅದು ಪ್ರೀತಿ ಅಲ್ಲ, ಅದು ಅವರು ವಿನ್ ಆಗಲಿ ಅಂತ ಅಷ್ಟೇ. ಈಗ ನಾನೀಗ ಯೂಟ್ಯೂಬಲ್ಲಿ ಇಟ್ಕೊಂಡು ನೋಡಿದ್ದೀನಿ. ಇವತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ, ಏನೋ ಅದೊಂದು ಕೈಯಲ್ಲಿ ಮೊಬೈಲ್ ಇತ್ತು ಹಾಕಿದ್ದೆ ಅಷ್ಟೆ. ಮತ್ತು ನನಗೆ ಅವನ ಮೇಲೆ ಪ್ರೀತಿ ಅಲ್ಲ, ಅಶ್ವಿನಿ ಮೇಲೆ ಪ್ರೀತಿ ಅಲ್ಲ, ರಕ್ಷಿತರ ಮೇಲೆ ಪ್ರೀತಿ ಅಲ್ಲ. ಅದಕ್ಕೆ ಮೊನ್ನೆ ಅಶ್ವಿನಿ ಅವರ ಬಗ್ಗೆ
ಚಾನಲ್ ಅವರು ಅವ್ರನ್ನ ಕರೆದು ಏನೂ ಕೇಳಬಾರ್ದು. ಅವರು ಈಗ ಚೆನ್ನಾಗಿ ಒಳಗಡೆ ಚೆನ್ನಾಗಿ ಇದ್ದರು, ಹೊರಗಡೆ ಚೆನ್ನಾಗಿದ್ದಾರೆ. ಒಬ್ಬರದ್ದು ಒಂದೊಂದು ರೀತಿ, ಇನ್ನೊಬ್ಬರದ್ದು ಒಂದೊಂದು ರೀತಿ. ಒಬ್ಬರದ್ದು ಕಣ್ಣೀರು ಹಾಕಿ ರಕ್ಷಿತಳು ಹೋಗಿರ್ತಾರೆ, ಮತ್ತೊಬ್ಬರು ಕರೆದು ಏನಾರು ಕೇಳಿದರೆ ಕಣ್ಣೀರು ಹಾಕಿ ರಕ್ಷಿತಳಿಗೆ ಬೈತಾರೆ. ಸುಮ್ಮನೆ ಯಾಕೆ ಅವ್ರು ಹೊರಗಡೆ ಬಂದು ಚೆನ್ನಾಗಿದ್ದಾರಲ್ಲ ಅಶ್ವಿನಿ ಮೇಡಮ್ ಥರ ಅಲ್ಲಿ ಅವರಷ್ಟಕ್ಕೆ ಬಿಡಿ. ಇನ್ನು ಮುಗೀತು, ಬಿಗ್ ಬಾಸ್ ಮುಗೀತು. ಪದೇ ಪದೇ ತಿರ್ಗಿ ಅದನ್ನು ಕೆದಕಿ ಸುಮ್ಮನೆ ಅವರನ್ನು ಕೆಣಕಿಸಿ ಸುಮ್ಮನೆ ಏನು ಪ್ರಯೋಜನ ಈ ಚಾನಲ್ನವರಿಗೆ. ಬಾಯಿ ಮುಚ್ಚಿಕೊಂಡಿರಿ, ನಿಮಗೆ ಬೇರೆ ಏನು ಹುಡುಕಿ ನೀವು.